ಹಾಯ್ ಫ್ರೆಂಡ್ಸ್, ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಗ್ಯಾಸ್ ಹಚ್ಕೊಳ್ಳೋಣ. ಕಡಾಯಿ ಇಟ್ಟು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕೋಣ. ಒಂದು 1/4 ಚಮಚದಷ್ಟು ಜೀರಿಗೆ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 3 ಹಸಿಮೆಣಸಿನ್ಕಾಯಿ, 2 ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಇದು ಹಾಕೊಳ್ಳೋಣ. ಅರ್ಧ ಡ್ರೈ ಆದರೆ ಸಾಕು. ಈರುಳ್ಳಿ ಅರ್ಧ ಡ್ರೈ ಆಗಿದೆ, ಇದು ಸಾಕು. ಈಗ ಟೊಮೊಟೊ ಹಾಕೋಣ. 3 ಟೊಮೊಟೊ ಹಾಕ್ಕೊತೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಹುರ್ಕೊಂತಾನೆ ಇರಬೇಕು ಇದನ್ನು. ಈಗ ಸೋರೆಕಾಯಿ ಹಾಕೋಣ. ನಾನು 2 ಸೋರೆಕಾಯಿ ತೊಗೊಂಡಿದ್ದೀನಿ, ಸಣ್ಣ ಸಣ್ಣದು. 1 ಸ್ಪೂನ್ ಉಪ್ಪು, 1 ಸ್ಪೂನ್ ಅರಿಶಿನ ಪುಡಿ, ಸಣ್ಣದು ಇದು ಸ್ಪೂನು. ಇದೊಂದು ಸ್ವಲ್ಪ ಹೊತ್ತು ಹೀಗೆ ದಮ್ಮಲ್ಲಿ ಬೇಯಲಿ. ಅದು ನೀರು ಬಿಟ್ಕೊಳುತ್ತೆ ಸೋರೆಕಾಯಿನೇ. ಒಂದು 10 ನಿಮಿಷ ಬೇಯಲಿ. ಆಯಿತು, ನೀರೆಲ್ಲ ಬಿಟ್ಕೊಂಡಿದೆ. ಚೆನ್ನಾಗಿ ಒಂದ್ಸತಿ ತಿರ್ಸಿ ಬಿಟ್ಕೊಳ್ಳೋಣ. ಮುಚ್ಚಿಡೋಣ. ಒಂದು 10 ನಿಮಿಷ ಬೇಯಲಿ ಇದು ಲೋ ಫ್ಲೇಮಲ್ಲಿ. 1 ಸ್ಪೂನ್ ಖಾರದ ಪುಡಿ ಹಾಕೊಂಡಿನಿ. 100 ಗ್ರಾಮಷ್ಟು ಕಡಲೆ ಬೀಜ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಹಾಕ್ತಾಯಿದ್ದೀನಿ. ಈಗ ಎಲ್ಲ ಸೇರಿ ಒಂದ್ಸತಿ ಕ್ಲೀನಾಗಿ ಕಲಿಸ್ಬಿಟ್ಬಿಡೋಣ. ನೀರು ಹಾಕೋದೇ ಬೇಡ, ಇದೇ ನೀರು ಸಾಕಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ರೆಡಿ ಆಯ್ತು ಇದು. ಈಗ ಮುಚ್ಚಿಡೋಣ. ಒಂದು 5 ನಿಮಿಷ ಮುಚ್ಚಿಟ್ಟು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ಚಪಾತಿಗೆ ಚೆನ್ನಾಗಿರುತ್ತೆ.